ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರತಿದಿನ ಜನರ ಜೀವನ ಕಷ್ಟಕರವಾಗ್ತಿದೆ. ಯಾಕಂದ್ರೆ ಒಂದು ಕಡೆ ತರಕಾರಿ ಬೆಲೆ ಏರಿಕೆ ಆಗಿದೆ, ಮತ್ತೊಂದು ಕಡೆ ಗ್ಯಾಸ್ ದರ ಕೂಡ ಏರಿಕೆ ಆಗಿರುವಂತದ್ದು. ಈ ಕಾರಣಕ್ಕಾಗಿ ಹೋಟೆಲ್ಗಳ ತಿಂಡಿ ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ. ಅದರ ಜೊತೆ ಪಿಜಿ ಮಾಲೀಕರು ಕೂಡ ಪಿಜಿಯ ದರವನ್ನ ಏರಿಕೆ ಮಾಡಿರುವಂತದ್ದು. ಸೊ ಸದ್ಯ ಜನಸಾಮಾನ್ಯರು ಬಹಳಷ್ಟು ಕಷ್ಟಕರ ಪರಿಸ್ಥಿತಿಗೆ ಸಿಲುಕ್ತಾ ಇದ್ದಾರೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ವಿದ್ಯುತ್ ದರ ಆಗಿರ್ಬೋದು, ನೀರಿನ ದರ ಆಗಿರ್ಬೋದು, ಪ್ರತಿಯೊಂದರ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಯುವ ಜನತೆಗೆ ಈಗಾಗಲೇ ಬಹಳಷ್ಟು ಇದರ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಹೋಟೆಲ್ಗಳಲ್ಲಿ ತಿಂಡಿ ತಿನ್ನೋದಕ್ಕೆ ಡಿಪೆಂಡ್ ಆಗಿರ್ತಾರೆ. ಹೋಟೆಲ್ಗಳ ತಿಂಡಿ ದರ ಇಡ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಮಾರ್ನಿಂಗ್ ಫುಡ್ ಇಡ್ಲಿ ಅಂತ ತಿನ್ಬೇಕಾದ್ರೆ ಸುಮಾರು 55 ರಿಂದ 65 ರೂಪಾಯಿ ನಾರ್ಮಲ್ ಹೋಟೆಲ್ಗಳಲ್ಲಿ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಈಗಾಗಲೇ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಇದರ ಬಗ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ, ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕು, ಗ್ಯಾಸ್ ಬೆಲೆ ಏನು ಏರಿಕೆ ಆಗಿದೆ, ಇದರಿಂದ ಮಹಿಳೆಯರಿಗೆ ಆಗಿರ್ಬೋದು ಮನೆಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಅದರಲ್ಲೂ ಕೂಡ ವಾಣಿಜ್ಯೋದ್ಯಮಕ್ಕೆ ಎಷ್ಟು ಕಷ್ಟಕರವಾಗ್ತಾ ಇದೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಗ್ಯಾಸ್ ಸಪ್ಲೈಯಿಂದ ಬಹಳಷ್ಟು ಸಮಸ್ಯೆ ನಿಮ್ಗೆ ಆಗಿತ್ತು. ಈಗ ಹೇಗಿದೆ ಸರ್ ಪರಿಸ್ಥಿತಿ? ಇಲ್ಲ, ಈಗ ಮತ್ತೆ ಮೊನ್ನೆ ತಾರೀಕಿಂದ ಸುಮಾರು 1,000 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. ಪ್ರತಿ ದಿವಸ ಒಂದು 3,000 ರೂಪಾಯಿ ಹೆಚ್ಚುವರಿಯಾಗಿ ಎತ್ತಿಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಗ್ಯಾಸ್ ಸಮಸ್ಯೆ ಇನ್ನೂ ಈ ಒಂದು ಯುದ್ಧದ ಭೀತಿ ಮತ್ತು ಯುದ್ಧ ಮತ್ತೆ ಮುಂದುವರೆದ್ರೆ ಇದೇ ರೀತಿಯಾಗಿ ಸುಮಾರು 4,000ವರೆಗೂ ಹೋಗುವಂಥ ಒಂದು ಅಂಶ ಕಂಡು ಬರ್ತಾ ಇದೆ. ಇದಕ್ಕೆ ಏನು ಮಾಡಬೇಕಾಗುತ್ತೆ, ಒಂದು ಪರ್ಯಾಯ ವ್ಯವಸ್ಥೆಗಳು ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಈ ರೀತಿ ಆದಾಗ ಈಗ ಒಂದೊಂದು ತಿಂಗಳಿಗೂ ಜಾಸ್ತಿ ಆದಾಗ ನಾವು ಪ್ರತಿ ಬಾರಿಯೂ ದರ ಏರಿಕೆ ಮಾಡೋಕ್ಕಾಗಲ್ಲ. ಒಂದ್ಸಲಿ ಮಾಡ್ಬೋದು ಬಿಟ್ಟರೆ ಪ್ರತಿ ತಿಂಗಳು ಮಾಡೋಕ್ಕಾಗಲ್ಲ. ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು, ಈ ಗ್ಯಾಸ್ ದರ ಜಾಸ್ತಿ ಆದಾಗ ಪರ್ಯಾಯವಾಗಿ ಕಟ್ಟಿಗೆ ಒಲೆ ಇದೆ, ಎಲೆಕ್ಟ್ರಿಕಲ್ ಬಾಯ್ಲರ್ಗಳಿದೆ, ಡೀಸೆಲ್ ಬಾಯ್ಲರ್ಗಳಿದೆ. ಈ ರೀತಿಯ ಪರ್ಯಾಯ ವ್ಯವಸ್ಥೆಗಳು ಮಾಡಿದಾಗ ಇನ್ನೂ 50% ಕಡಿಮೆ ಆಗುತ್ತೆ. ಈ ರೀತಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ತಾ ಹೋದಾಗ ದರದಲ್ಲೂ ನಮ್ಗೊಂದು ಸ್ವಲ್ಪ ಒಂದು 25-30% ಕಡಿಮೆ ಆಗುತ್ತೆ. ಆದ್ರಿಂದ ನಾವು ಗ್ರಾಹಕರ ಮೇಲೆ ಹೊರೆ ಹಾಕದಿರೋದು ನಾವು ತಪ್ಪಿಸ್ಬೋದು ಅಂತಾನೆ ಹೇಳ್ಬೋದು. ಕೆಲವೊಂದು ಕಡೆ ಗ್ರಾಹಕರ ಮೇಲೆ ಹೊರೆ ಹಾಕುವ ಕೆಲಸ ಆಗ್ತಾ ಇದೆ. ನೀವು ಕೂಡ ಮಾಲೀಕರು ಸರ್, ಜನಸಾಮಾನ್ಯರ ಬಗ್ಗೆ ಯಾವ ರೀತಿ ನೀವು ಕಾಳಜಿಯನ್ನ ಹೊಂದಿದ್ದೀರಾ? ಅಲ್ಲ, ಈಗ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗುತ್ತೆ. ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಕಟ್ಟಿಗೆ ಒಲೆಯಲ್ಲಿ ಮಾಡೋದು, ಈ ರೀತಿಯಾಗಿ ಮಾಡೋದಂತ. ಈಗ ಬೆಂಗಳೂರಲ್ಲಿ 45,000 ಹೋಟ್ಲ್ ಇದೆ. ಯಾವುದೋ 2 ಹೋಟ್ಲುಗಳಲ್ಲಿ, ಈ 3 ಹೋಟ್ಲಲ್ಲಿ ಈ ರೀತಿಯಾಗಿ ಮಾಡಿದಾಗ ಅದು ನಮ್ಮ ಇದಕ್ಕೆ ಹೇಳಕ್ ಬರಲ್ಲ. ಮತ್ತೆ ಸಂಘ ಯಾವತ್ತೂ ದರ ಏರಿಕೆ ಇಳಿಕೆ ಅಥವಾ ಒಂದೇ ರೇಟ್ ಇಡೋದು ಅಥವಾ ಈ ಹೋಟ್ಲ್ ಇಷ್ಟೇ ರೇಟ್ ಇಡಬೇಕು ಅಂತ ಯಾವ ಕಾರಣಕ್ಕೂ ಸಂಘ ನಿರ್ಧಾರ ಮಾಡಲ್ಲ. ಅದು ಅವ್ರವ್ರ ಇಂಡಿವಿಜುವಲ್ ನಿರ್ಧಾರ ಮಾಡ್ಕೋತಾರೆ. ಹಾಗೆ ಆದರೆ ಸಾಮಾನ್ಯವಾಗಿ ಈ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ನಾವು ಗ್ರಾಹಕರನ್ನ ಉಳಿಸ್ಕೋಬೇಕು, ಜೊತೆಗೆ ಗ್ರಾಹಕರು ಹೊರೆ ಆಗದಂಗೆ ನೋಡ್ಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ. ನಿಮ್ಗೆ ಈಗ ಎಷ್ಟು ಹೊಡೆತ ಬೀಳ್ತಾ ಇದೆ ಸರ್? ಯಾಕಂದ್ರೆ ಗ್ಯಾಸ್ಗೆ ನೀವೇ ಹೇಳಿದ್ರು 1 ರಿಂದ 4 ತನಕ ಹೋಗಿದೆ. ಸೊ ನೀವು ಒಂದ್ ದಿವಸ ಎಷ್ಟು ಸಿಲಿಂಡರ್ನ ತರ್ತೀರಾ? ಸೊ ಎಷ್ಟು ನಿಮ್ಗೆ ನಷ್ಟ ಆಗ್ತಾ ಇದೆ ನಿಮ್ಗೆ ಪರ್ಸನಲಿ ಸರ್? ನಷ್ಟ ಅಂತ ಬರಲ್ಲ. ಈ 3,000 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕಾಗುತ್ತೆ. 1 ಸಿಲಿಂಡ್ರು 1,000 ರೂಪಾಯಿ ಜಾಸ್ತಿ ಇದೆ, 3 ಸಿಲಿಂಡರ್ 3,000 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕಾಗುತ್ತೆ. ಆ ಹೆಚ್ಚುವರಿಗೆ ಏನು ಮಾಡಬೇಕು ಅಂತೇಳಿ ನಾವು ಎಲೆಕ್ಟ್ರಿಕಲ್ ಗ್ಯಾಸ್ ಬಳಕೆನೇ ಕಡಿಮೆ ಮಾಡ್ತಾ ಇದೀವಿ. ಮುಂದಿನ ದಿವಸದಲ್ಲಿ ನಾವು ಪೂರ್ತಿ ನಮ್ಮ 20% ಗ್ಯಾಸು 80% ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಅನ್ನು ಹಾಕ್ತಾ ಇದೀವಿ. ಈ ರೀತಿಯಾಗಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ಎಲೆಕ್ಟ್ರಿಕಲ್ ಕಡಿಮೆ ಆಗುತ್ತೆ, ದರದಲ್ಲೂ ಕಡಿಮೆ ಆಗುತ್ತೆ, ಆವಾಗ ನಮಗೆ ಗ್ಯಾಸ್ಗಿಂತ ಇನ್ನೂ ಕಡಿಮೆ ಆಗುತ್ತೆ. ಆ ರೀತಿಯಾಗಿ ಒಂದು ನಾವು ಮ್ಯಾನೇಜ್ ಮಾಡ್ತಾ ಇದೀವಿ. ಹಾಗೆ ಈಗಾಗಲೇ LPG ಸಿಲಿಂಡರ್ಗಳ ಬೆಲೆ ಬಹಳ ದುಬಾರಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 4-6 ತಿಂಗಳುಗಳಿಂದ ಸುಮಾರು 1,500 ಹತ್ತತ್ರ ಒಂದು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಒಂದೇ ದಿನ 993 ರೂಪಾಯಿಗಳ ಬೆಲೆ ಏರಿಕೆಯೊಂದಿಗೆ ಎಲ್ಲ PG ಮಾಲೀಕರನ್ನ ಇವತ್ತು ನಿಜವಾಗಿಯೂ ಸಹ ಒಂದು ದಿಗ್ಭ್ರಾಂತರನ್ನಾಗಿ ಮಾಡಿದೆ ಅಂದ್ರೆ ತಪ್ಪಾಗ್ಲಾರದು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಸರಣಿಯಾಗಿ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಇತರೆ ಪದಾರ್ಥಗಳ ಬೆಲೆ ಈ ರೀತಿ ಏರಿಕೆ ಇದ್ದಂತ ಸಂದರ್ಭದಲ್ಲಿ, ಯಾಕಂದ್ರೆ ಹಿನ್ನೆಲೆ ಪಾಶ್ಚಿಮಾತ್ಯ ಏನು ಹೊರ ರಾಷ್ಟ್ರಗಳಲ್ಲಿ ನಡೀತಕ್ಕಂಥದ್ದು ಯುದ್ಧದ ಪರಿಣಾಮವಾಗಿ ಅನ್ನುವಂಥದ್ದು. ಆದರೆ ಈ ಬೇರೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಸರ್ಕಾರಗಳು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ದಿಢೀರ್ ಬೆಲೆ ಏರಿಕೆ ನಮಗೆ ಬರ್ತಕ್ಕಂಥ ಆದಾಯನೇ ಇಲ್ಲ ಅಂದ್ರೆ ಜೀವನ ನಡೆಸ್ತಕ್ಕಂಥದ್ದಾದ್ರೂ ಹೇಗೆ? ಈ ರೀತಿ ಸಾರ್ವಜನಿಕವಾಗಿ ಸಣ್ಣ ಪಟ್ಟ ಉದ್ಯಮೆದಾರರ ಮೇಲೆ ಈ ರೀತಿ ಬೆಲೆ ಏರಿಕೆಯ ಬಿಸಿ ಬಂತು ಅಂತಂದ್ರೆ ಯಾವ ರೀತಿ ನಾವು ಬಿಸ್ನೆಸ್ ನ ತಗೊಂಡೋಗೋದು ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇದೆ.
ಸೊ ಎಲ್ಲೋ ಒಂದು ಹತ್ರ ಕೇಂದ್ರ ಸರ್ಕಾರ ಈ ಒಂದು ದುಬಾರಿ ಶುಲ್ಕದಿಂದ ಮುಕ್ತಗೊಳಿಸ್ತಾ ಇದೆ ಅನ್ನುವಂತಹ ನಂಬಿಕೆಯಲ್ಲಿ ಕೂಡ ನಾವಿದ್ದೀವಿ. ಸೊ ಹಾಗಾಗಿ ಎಲ್ಲ PG ಮಾಲೀಕ ಮುಖಂಡರುಗಳನ್ನು ಸಭೆ ಕರೆಯೋದ್ರ ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಬೆಲೆ ಏರಿಕೆ ಅಥವಾ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂತಂದ್ರೆ ಮತ್ತೆ ಸರಣಿಯಾಗಿ ದಿನಸಿ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು ಎಲ್ಲವೂ ಕೂಡ ಬೆಲೆ ಏರಿಕೆ ಸಹಜವಾಗಿ ಆಗ್ತಕ್ಕಂಥದ್ದನ್ನ ನಾವು ಈ ಹಿಂದೆ ಕಂಡಿದ್ದೇವೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಕನಿಷ್ಠ 5% ಇದನ್ನ ಹೆಚ್ಚು ಬೆಲೆ ಏರಿಕೆ ಮಾಡುವಂಥದ್ದು ಇಂಗಿತವನ್ನು ಕೆಲವು ಮಾಲೀಕರುಗಳು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳ ನಂತರ ಈ ಒಂದು ನಿರ್ಧಾರ ಕೈಗೊಳ್ತಾ ಇದ್ವಿ. ಹಾಗಾಗಿ ಬೆಲೆ ಏರಿಕೆಯಿಂದ PG ಉದ್ಯಮಕ್ಕೆ ನಿಜವಾಗಿಯೂ ಸಹ ಪೆಟ್ಟಾಗಿದೆ ಅನ್ನುವಂತಹ ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ನಾವು ತಿಳ್ಕೊಬೇಕೇನಂದ್ರೆ ನಮ್ಮ ದೇಶದಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಇಲ್ಲ. ಸೊ ಇದು ಆಚೆಯಿಂದ ಇಂಪೋರ್ಟ್ ಮಾಡೋದು ಐಟಮು. ಇರಾನು, ಇರಾಕು ಪ್ಲಸ್ ಅಮೆರಿಕ ತಂಡ ಎಲ್ಲ ವಾರು, ರಷ್ಯಾ ವಾರಿಂದ ಪ್ರೊಡಕ್ಷನ್ಸು ಪ್ಲಸ್ ಸಪ್ಲೈ ಚೈನು ಕಂಪ್ಲೀಟ್ಲಿ ಎಫೆಕ್ಟ್ ಆಗಿದೆ. ಅದರಿಂದ ಎಫೆಕ್ಟ್ ಆಗ್ತಾ ಇರೋದು ಫುಲ್ ನಮಗೂ ಆಗ್ತದೆ, ನಮ್ಮ ಮನೇಲಿ ಆಗ್ತದೆ, ನಮ್ಮ ರೆಸ್ಟೋರೆಂಟ್ಸ್ ಅವರು ಆಗ್ತದೆ. ರೆಸ್ಟೋರೆಂಟ್ಸ್ ಅವರು ಅರ್ಧ ವ್ಯಾಪಾರ ನಿಲ್ಲಿಸ್ಬಿಟ್ಟಿದ್ದಾರೆ. ಬಟ್ ಇದರಲ್ಲಿ ಗೌರ್ಮೆಂಟ್ ನಾವು ಕೈ ತೋರಿಸೋದು ಸರಿಯಲ್ಲ. ದಿಸ್ ಈಸ್ ಲಾಜಿಸ್ಟಿಕ್ ಇಶ್ಯೂ, ಇಂಟರ್ನ್ಯಾಷನಲ್ ಏನದು ಜಿಯೋ ಪೊಲಿಟಿಕಲ್ ಇಶ್ಯೂ. ಸೊ ಇದೆಲ್ಲ ನಾವು ಅರ್ಥ ಮಾಡಿಕೊಂಡು. ಸರ್, ಈಗ 2 ದಿವಸದಿಂದ ಹೋಟೆಲ್ಗಳ ಬೆಲೆ ಕೂಡ ಏರಿಕೆ ಆಗಿದೆ. ಸೊ ಹೋಟೆಲ್ ಅವ್ರಿಗೂ ಸಮಸ್ಯೆ ಆಗಿದೆ, ಏನ್ ಹೇಳ್ತೀರಾ? ಹೋಟೆಲ್ ಅವ್ರಿಗೂ ಸಮಸ್ಯೆ ಆಗಿದೆ, ನಮ್ಮ ಗ್ರಾಹಕರಿಗೂ ನಮಗೂ ಸಮಸ್ಯೆ ಆಗಿದೆ. ಯಾಕಂದ್ರೆ ನಮ್ಮ ಜೋಬಿಂದ ದುಡ್ಡು ಹೋಗ್ತಾ ಇರೋದು. ಬಟ್ ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋಂಗೆ ಆಗಲ್ಲ. ಪ್ರಾಬ್ಲಮ್ ನಾವು ಪ್ರಾಕ್ಟಿಕಲ್ ತಿಳ್ಕೊಳ್ಳೋ ವಿಷಯ ಏನಂದ್ರೆ ವಿ ಶುಡ್ ನಾಟ್ ಬ್ಲೇಮ್ ಅದರ್ಸ್. ವಿ ಕೆನಾಟ್ ಬ್ಲೇಮ್ ಅವರ್ ಕರ್ನಾಟಕ ಗೌರ್ಮೆಂಟ್, ನಾಟ್ ಸೆಂಟ್ರಲ್ ಗೌರ್ಮೆಂಟ್, ಬಿಕಾಸ್ ದಿಸ್ ಇಸ್ ಪ್ರಾಬ್ಲಮ್ ಬಿಕಾಸ್ ಆಫ್ ಇರಾನ್ ಅಂಡ್ ಅಮೆರಿಕನ್ ವಾರ್. ಸೊ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ. ಅದು ನಂಗೆ ಅದು ಮಾಹಿತಿ ಇಲ್ಲ. ನಮ್ಗೆ ಬರ್ತಾ ಇರೋದು ಕರೆಕ್ಟಾಗಿ ಬರ್ತಾ ಇದೆ, ಲೇಟಾಗಿ ಬರ್ತಾ ಇದೆ, ಬಟ್ ಕರೆಕ್ಟಾಗಿ ಬರ್ತಾ ಇದೆ. ಇಲ್ಲಿ ಅಷ್ಟೇನು ಏರಿಕೆ ಆಗಿಲ್ಲ. ಬೇರೆ ಕಡೆ ಏರಿಕೆ ಆಗಿದೆ, ಬಟ್ ಇಲ್ಲಿ ಅಷ್ಟೇನು ಏರಿಕೆ ಆಗಿಲ್ಲ. ತುಂಬ ನಮಗೆ ತೊಂದರೆ ಆಗಿದೆ. ಗ್ಯಾಸ್ ದರ ಸಪ್ಲೈ ಎಲ್ಲ ಶಾರ್ಟೇಜ್ ಇರೋದ್ರಿಂದ ತುಂಬ ತೊಂದರೆ ಆಗಿದೆ ಎಲ್ಲರಿಗೂ, ಕಸ್ಟಮರ್ಸ್ಗೆ. ಇವರು ಡಿಶಸ್ ಎಲ್ಲ ಪದಾರ್ಥಗಳೆಲ್ಲ ತುಂಬ ಕಡಿಮೆ ಮಾಡಿದ್ದಾರೆ. ಬೇರೆ ಒಂದಿದ್ರೆ ಒಂದಿರಲ್ಲ, ಒಂದು ಐಟಮ್ ಇದ್ರೆ ಒಂದಿರಲ್ಲ, ಪೂರಿ ಇರಲ್ಲ, ಆ ಥರ ಜಾಸ್ತಿ ಗ್ಯಾಸ್ ಬಳಸೋ ಅಂತ ಐಟಮ್ ಇರಲ್ಲ. ಅದರಿಂದ ಪ್ರತಿಯೊಂದರ ಮೇಲೆ ಕೂಡ ದರ ಹೆಚ್ಚಳ ಮಾಡಿದ್ದಾರೆ, 5 ರೂಪಾಯಿ 10 ರೂಪಾಯಿ. ಈಗ ನೀವು ಕೂಡ ತಿಂಡಿ ತಿಂತ ಮೊದಲು ನೀವು ಬಂದಾಗ ಎಷ್ಟು ರೂಪಾಯಿ ಆಯ್ತು, ಈಗ ಎಷ್ಟಾಗಿದೆ ಸರ್, ಏನ್ ಹೇಳ್ತೀರಾ? ಎಲ್ಲ ತುಂಬ ಜಾಸ್ತಿ ಮಾಡಿದ್ದಾರೆ. ಮೇಯ್ನು ಒಂದು ಐಟಮ್ ಇದ್ರೆ ಒಂದು ಐಟಮ್ ಇರಲ್ಲ ಹೋಟೆಲಲ್ಲಿ. ತುಂಬ ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಇದೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಮನೆಯಲ್ಲಿ ತುಂಬ ಅಷ್ಟೇನಿಲ್ಲ, ಹೋಟೆಲ್ ಹೊರಗಡೆ ಬಂದ್ರೇ ಜಾಸ್ತಿ ಇದಾಗಿದೆ. ತರಕಾರಿ ದರ ಕೂಡ ಹೆಚ್ಚಳ ಆಗಿರುವಂತದ್ದು. ಮನೆಯನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ? ಕಷ್ಟನೇ ಮೇಡಮ್ ನಿಭಾಯಿಸೋದಕ್ಕೆ. ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹೋಗ್ಬೇಕು, ತರಲೇಬೇಕು, ಮನೇಲಿ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ರೇಟ್ ಆದಾಗ ನಾವು ಅದಕ್ಕೆ ತಕ್ಕಂಗೆ ಹೋಗ್ತಾ ಇದೀವಿ ಅಷ್ಟೇ. ಈಗ ನಾವು ಮನೆಯಲ್ಲಿ ಬಳಸುವಂತಹ ಗ್ಯಾಸ್ ಕೂಡ 900-930 ಸಿಗ್ತಿತ್ತು, ಬಟ್ ಈಗ ಅದು ಕೂಡ ಜಾಸ್ತಿ ಆಗಿದೆ. ಆ ಮನೆಯನ್ನ ನಿಭಾಯಿಸೋಕೆ ಮುಂಬರುವಂತಹ ದಿನಗಳಲ್ಲಿ ಕಷ್ಟ ಆಗ್ಬಹುದಾ? ಮೇಡಮ್ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಅದ್ರ ಮೇಲೆ ಇನ್ನೇನು ಹೇಳೋದು, ಏನ್ ಹೇಳಕ್ಕಾಗುತ್ತೆ. ಮಾಮೂಲಿ ಈಗ ಮಾಡೋದು ಕಷ್ಟ ಪಟ್ಕೊಂಡು ಮಾಡ್ತಾ ಇದೀವಿ. ಇನ್ನು ಮುಂದೆ ಅಷ್ಟೇ ಸರ್ಕಾರ ಗಮನಿಸ್ಬೇಕು ಮೇಡಮ್. ದರ ಏರಿಕೆ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು, ಒಂದು ಕಡೆಯಿಂದ ಯುದ್ಧ ಆಗ್ತಾ ಇದೆ. ಸರ್ಕಾರಕ್ಕೆ ನಾವೇನು ಹೇಳೋಂಗಿಲ್ಲ, ಶಾಪ ಹಾಕೋಗಿಲ್ಲ. ಯಾಕಂದರೆ ಇದು ಅವರಾಗಿ ಮಾಡಿರುವಂಥದ್ದಲ್ಲ. ಏನು ವಿದೇಶದಲ್ಲಿ ಯುದ್ಧ ಆಗ್ತಾ ಇದೆ, ಅದರ ಪರಿಣಾಮ ಇಲ್ಲಿ ಜಾಸ್ತಿ ಆಗಿದೆ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಇಡೀ ಇಲ್ಲ, ಜೋಬಿಗೆ ಕತ್ರಿ ಬಿದ್ದೇ ಬಿಡುತ್ತೆ. ಎಲ್ಲ ರೀತಿಯಲ್ಲೂ ಆಲ್ರೆಡಿ ಬಿದ್ದಿದೆ ಈಗ. ಸೊ ಇದು ಒಂದು ಎಕ್ಸ್ಟ್ರಾ ನಾವು ಈಗ ಖರ್ಚು ಮಾಡುವಂಥದ್ದಾಗಿದೆ. ಮುಂದೆ ಮಿಡಲ್ ಕ್ಲಾಸ್ನವ್ರಿಗಂತೂ ಭಾಳ ಕಷ್ಟ ಆಗುತ್ತೆ. ತಿಂಗಳ ಸಂಬಳ ತಗೊಳ್ಳೋಂಥವ್ರಿಗೆ ಆದಷ್ಟು ಇಂಥದನ್ನೆಲ್ಲ ಮೇಯ್ನು ನೀವು ರೇಟ್ಗಳನ್ನ ಕಡಿಮೆ ಮಾಡ್ಬೇಕಂತ ಕೇಳ್ಬೋದು. ಯಾಕಂದ್ರೆ 1ರಿಂದ ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ, ಊಟ ತಿಂಡಿಯಿಂದ ಹಿಡಿದು ಪ್ರತಿಯೊಂದು. ಹಾಗಾಗಿ ಈ ಗ್ಯಾಸು, ಪೆಟ್ರೋಲು, ಡೀಸೆಲ್ ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಂತ ಹೇಳ್ತಾರೆ. ಹೋಟೆಲ್ಗಳಲ್ಲಿ ಬೆಲೆ ಕೂಡ ಏರಿಕೆ ಆಗಿದೆ, ಏನ್ ಹೇಳ್ತೀರಾ? ಆ್ಯಕ್ಚುಲಿ ಇದು ಒಂದು
ಎಕನಾಮಿಕಲ್ ಕ್ರೈಸಿಸ್ ಇಂದ ನಡೀತಾ ಇದೆ ಇನ್ ಇಂಡಿಯಾಲಿ. ಸೊ ಲೈಕ್ ಏನು UAE ಇದು ಯುದ್ಧ ನಡೀತಾ ಇದೆ, ಅದರಿಂದಾಗಿ ನಮ್ಮ ಇಂಡಿಯಾಲಿ ಇಂಪ್ಯಾಕ್ಟ್ ಆಗ್ತಿದೆ. ಅದರಿಂದ ಬಡ ಜನರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಿದೆ. ಬಟ್ ಇದು ಒಂದು ಆಲ್ಟರ್ನೇಟಿವ್ ಫೋರ್ಸಸ್ ಆಗಲಿ, ಆಲ್ಟರ್ನೇಟಿವ್ ಕ್ರಮ ನಾವು ಏನು ತೊಗೊಬೇಕು, ನಮ್ಮ ಸಿಸ್ಟಮ್ ಸಡನ್ ಆಗಿ ಇಟ್ಸ್ ವೆರಿ ತುಂಬ ಕಷ್ಟ ಆಗ್ಬೋದು. ಬಟ್ ವಿ ಕ್ಯಾನ್ ಇಂಪ್ರೂವ್ ಇಟ್ ಡೇ ಬೈ ಡೇ ಆ್ಯಂಡ್ ಅಡ್ಜಸ್ಟ್ ಲೈಕ್ ಕೋವಿಡ್ ಟೈಮಲ್ಲಿ ಹೇಗೆ ಜನರು ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರು, ಆ ರೀತಿ ಅಡಾಪ್ಟ್ ಮಾಡಿಕೊಂಡು ಎನಿ ಸಿಚುವೇಶನಲ್ಲಿ ಅದನ್ನು ಮುಂದೆ ತೊಗೊಂಡು ಹೋಗೋದೇ ಒಂದು ಬೆಸ್ಟ್ ಫಾರ್ಮ್ ಆಫ್ ಒಂದು ಸಲ್ಯೂಷನ್ ದನ್ ವಿ ಕ್ರೈಸಿಸ್. ಸಿಟಿಯಲ್ಲಿ ಬಹಳಷ್ಟು ಯುವ ಜನರು ಇರ್ತಾರೆ, ಬೇರೆ ಬೇರೆ ಊರುಗಳಿಂದ ಬಿಟ್ಟು ಇಲ್ಲಿ ಬಂದು ನೆಲೆಸಿರ್ತಾರೆ. PGಗಳಲ್ಲಿ ಕೂಡ ದರ ಏರಿಕೆ ಆಗಿದೆ. PGಗಳ ತಿಂಡಿ ಚೆನ್ನಾಗಿರಲ್ಲ, ಹೋಟೆಲ್ಗಳಿಗೆ ಬಂದು ತಿಂಡಿ ತಿಂತಾರೆ. ಬಟ್ ಹೋಟೆಲಲ್ಲಿ ಮ್ಯಾಕ್ಸಿಮಮ್ ಒಂದು ಫಸ್ಟ್ ಬಂದು ನಾವು ಕೇಳೋದು ಇಡ್ಲಿ ಸಾಂಬಾರ್, ಅದಾಗಿರ್ಬೋದು, ಟೀ ಕಾಫಿ ಎಲ್ಲ ಕೂಡ ಏರಿಕೆ ಆಗಿದೆ. ಇದು ಜನರಿಗೆ ಎಷ್ಟು ಕಷ್ಟ ಆಗುತ್ತೆ? ಹೌದು, ಡೆಫಿನೆಟ್ಲಿ ಇದು ತುಂಬಾನೇ ಒಂದು ಕ್ರೈಸಿಸ್ ತರಾನೇ ಅಂತಾನೆ ಹೇಳ್ಬೋದು. ಬಟ್ ಈ ಸಿಚುವೇಶನ್ಗೆ ತಕ್ಕ ಹಾಗೆ ಅಡಾಪ್ಟ್ ಮಾಡ್ಕೊಂಡ್ರೇನೆ, ಬಿಕಾಸ್ ಆಸ್ ಅ ಕಲೆಕ್ಟಿವ್ ನೇಷನ್ ಇದಕ್ಕೆ ನಾವು ಹೊಂದಿಸ್ಕೊಂಡು ಕಲೆಕ್ಟಿವ್ ಆಗಿ ನಾವು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೇನೆ ಮುಂದಕ್ಕೆ ಹೋಗೋಕ್ಕಾಗತ್ತೆ. ಇಫ್ ಈಗ ಹೋಟೆಲ್ ಫೆಡರೇಷನ್ ಏನಿದೆ, ಅವರು ಇಮಿಡಿಯೇಟ್ ಮೆಷರ್ಸ್ ತಗೊಳ್ಳೋ ಟ್ರೈ ಮಾಡ್ತಿದ್ದಾರೆ. ದೇ ಆರ್ ಪುಟಿಂಗ್ ಲಾಟ್ ಆಫ್ ಪ್ರೆಷರ್ ಆನ್ ಟು ದ ಗವರ್ಮೆಂಟ್. ಸಿಲಿಂಡರ್ಸ್ ತೊಗೊಳೋದಕ್ಕಾಗಲಿ ಇಲ್ಲ ಮತ್ತೆ ಆಲ್ಟರ್ನೇಟಿವ್ ಮೆಷರ್ಮೆಂಟ್ಸ್ ತೊಗೊಳೋದಕ್ಕಾಗಲಿ. ಬಟ್ ಆಸ್ ಆಫ್ ನೌ ಒಂದು ಆಲ್ಟರ್ನೇಟಿವ್ ಅಪ್ರೋಚ್ ಇಟ್ಕೊಂಡ್ರೆ, ಲೈಕ್ ಔಟ್ಸೈಡರ್ಸ್ ಆಗ್ಬೋದು, ನಮ್ಮ ಸ್ಟೇಟಿಗೆ ಬಂದು ಇಲ್ಲಿ ಉಳ್ಕೊಂಡು ಅವ್ರ ಜೀವನ ಏನು ಕಟ್ಕೊತಾರೆ, ಅದಕ್ಕೊಂದು ಆಲ್ಟರ್ನೇಟಿವ್ ಅಪ್ರೋಚ್ ಅಡಾಪ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಪ್ರೈಸ್ ಜಾಸ್ತಿ ಆಗ್ತಿದೆ, ಇದು ಸರ್ಕಾರ ಏನಾದರೂ ಇಂಟರ್ವೆನ್ಷನ್ ಮಾಡಿ ಇದನ್ನ ಬಡವರಿಗೆ ಏನಾದರೂ ಒಂದು ಉಪಯೋಗ ಆಗೋ ಥರ ಕಡಿಮೆ ಮಾಡಬೇಕು, ರೆಗ್ಯುಲೇಷನ್ ಮಾಡಬೇಕು. ಆಲ್ಟರ್ನೇಟಿವ್ ಸೋರ್ಸಸ್ನ ಅವರು ಇನ್ನೂ ಸ್ವಲ್ಪ ಇದು ಮಾಡಬೇಕು. ಇವಾಗ ಫೈರ್ವುಡ್ ಬರ್ತಾ ಇದೆ, ಬಟ್ ಅದಕ್ಕೂ ಪ್ರೈಸು ಹೋಲ್ಡ್ ಅಪ್ ಮಾಡ್ತಾ ಇದ್ದಾರೆ, ಅದಕ್ಕೂ ಪ್ರೈಸಸ್ ಜಾಸ್ತಿ ಆಗ್ತಿದೆ. ಅದಕ್ಕೆ ಸರ್ಕಾರ ಏನಾದರೂ ಒಂದು ಸ್ವಲ್ಪ ಆ್ಯಕ್ಷನ್ ತೊಗೊಂಡು ಅದಕ್ಕೆ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು. ಯಾಕಂದರೆ ಇವಾಗ ಏನಾಗ್ತಿದೆ ಅಂದರೆ, ಬರೀ ರಿಚ್ ಪೀಪಲ್ಗೆ ಅವ್ರಿಗೆ ಏನಾದರೂ ಒಂದು ಬ್ಲ್ಯಾಕಲ್ಲಿ ತೊಗೊಳ್ತಾರೆ, 5,000 ರೂಪಾಯಿ ಕೊಟ್ಟು ತೊಗೊಳ್ತಿದ್ದಾರೆ, 6,000 ರೂಪಾಯಿ ಕೊಟ್ಟು ತೊಗೊಳ್ತಿದ್ದಾರೆ. ಬಟ್ ಬಡವರಿಗೆ ಆ ರೀತಿಯಾಗಿ ದುಡ್ಡು ಕೊಟ್ಟು ತೊಗೊಳಕ್ಕೆ ಅವ್ರ ವ್ಯವಸ್ಥೆಗಳಿರಲ್ಲ. ಅದಕ್ಕೆ ಸರ್ಕಾರ ಏನಾದರೂ ಸ್ವಲ್ಪ ಒಂದು ಇನಿಷಿಯೇಷನ್ ತೊಗೊಂಡು ಆಲ್ಟರ್ನೇಟಿವ್ ಸೋರ್ಸ್ ಇಂಡಿಜಿನಿಯಸ್ ಆಗಿ ಮಾಡೋಕ್ಕೆ ಇನ್ನೂ ಸ್ವಲ್ಪ ಇದು ಮಾಡಬೇಕು. ಇವಾಗ ಕೆಲವೊಂದು ಇದನ್ನು ನೋಡಿದ್ರೆ ಸೈಂಟಿಫಿಕ್ ಆಗಿ ಕೆಲವೊಂದು ಆಲ್ಟರ್ನೇಟಿವ್ ರಿಸೋರ್ಸಸ್ ಕಂಡುಹಿಡಿತಾ ಇದೆ. ಅದನ್ನು ನಾವು ಬಳಕೆಗೆ ತೊಗೊಂಡು ಇನ್ನೂ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಬಟ್ 1-2 ತಿಂಗಳಿಂದ ಕೂಡ ಇದೇ ರೀತಿ ಸಮಸ್ಯೆಗಳಾಗ್ತಾ ಇದೆ. ಯಾಕೆ ಗೌರ್ಮೆಂಟ್ ಅಂದ್ರೆ ಇನ್ನು ಮುಂಬರುವಂತಹ ದಿನಗಳಲ್ಲಿ ಜಾಸ್ತಿನೂ ಆಗ್ಬಹುದು, ಗೌರ್ಮೆಂಟ್ ಯಾಕೆ ಸ್ಟೆಪ್ ತಗೋತಾ ಇಲ್ಲ? ಆಸ್ ಎ ನ್ಯಾಯವಾದಿಯಾಗಿ ಏನ್ ಹೇಳ್ತೀರಾ? ಇದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಸಂಬಂಧಪಟ್ಟಿರೋ ವಿಷಯ. ಯಾಕಂದರೆ ಆಯಿಲ್ ಆ್ಯಂಡ್ ಗ್ಯಾಸ್ ರಿಸೋರ್ಸಸ್ ಈಸ್ ಅ ವೆರಿ ಸ್ಟ್ರಾಂಗ್ ಕಾರ್ಟಲ್ ಅಂತೀವಿ ನಾವು, ಲೀಗಲ್ ಆಗಿ ಕಾರ್ಟಲ್ ಅಂತೀವಿ. ದೇಶದಲ್ಲಿ ಹೆಂಗಂದ್ರೆ, ಇವಾಗ ಮಿಡ್ಲ್ ಈಸ್ಟಲ್ಲೇ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇದೆ, OECD ಕಂಟ್ರೀಸ್ ಇದೆ ಆಯಿಲ್, ಆ್ಯಂಡ್ ದಟ್ ಎಕನಾಮಿಕ್ ಇಸ್ ಸೋ ಪವರ್ಫುಲ್ ದಟ್ ದೇ ವಿಲ್ ನಾಟ್ ಅಲೌ ಅಸ್ ಟು ಟ್ರೇಡ್ ವಿತ್ ಅದರ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾವು ಇವಾಗ ರಷ್ಯಾ ಜೊತೆ ಆಯಿಲ್ ತೊಗೋಬೇಕು ಅಂತ ನಮ್ಮ ಮೋದಿ ಗವರ್ಮೆಂಟ್ ಅವರು ಇದು ಮಾಡಿದಾಗ ತುಂಬ ಪ್ರೊಟೆಸ್ಟ್ ಮಾಡಿದ್ರು. ಅಮೆರಿಕಾಯಿಂದ ಸ್ಯಾಂಕ್ಷನ್ ಬಂದಾಗ, ಟ್ರೇಡ್ ಸ್ಯಾಂಕ್ಷನ್ ಬಂದಾಗಲೂ ಪರ್ಮಿಷನ್ ತೊಗೋಬೇಕು ಅಮೆರಿಕ ಅಂತ, ಕಾಂಟ್ರಾಕ್ಟ್ನ ಬ್ರೇಕ್ ಮಾಡೋಕ್ಕೆ ಪರ್ಮಿಷನ್ ತೊಗೋಬೇಕು ಅಂತ ಇದು ಮಾಡ್ಕೊಂಡ್ಬಂದರು. ಸೊ ಅಂಥ ಒಂದು ಗ್ಲೋಬಲ್ political pressure ಇರುವಾಗ it will be difficult for the governments also to take steps. So that is better to have indigenous products, firewood or natural gases or alternative sources can be done. And also circulars ಬಿಡಬೇಕು, ಈ ಥರ ಕನ್ಸಂಪ್ಷನ್ ಕಡಿಮೆ ಮಾಡಿ ಆಲ್ಟರ್ನೇಟಿವ್ ಸೋರ್ಸಸ್ ಮಾಡಿ ಅಂತ ಸರ್ಕ್ಯುಲರ್ ಬಿಡಬೇಕಾದ್ರೆ ಇಟ್ ಶುಡ್ ಹ್ಯಾವ್ ಬೀನ್ ಪ್ರೆಸಿಡೆಂಟೆಡ್. ಇವಾಗ ಮೊನ್ನೆ ಲಾಸ್ಟ್ 1-2 days ago there was a message saying that alert ಬಂತು, ಒಂದು ಮೆಸೇಜ್ ಎಲ್ಲರಿಗೂ ಫೋನಲ್ಲಿ. ಇಟ್ ಕುಡ್ ಹ್ಯಾವ್ ಬೀನ್ ಡನ್ ಅರ್ಲಿಯರ್, saying that there is an emergency, there is a war situation ಅಂತ ಮಾಡಿರ್ಬೋದು. ಆ್ಯಕ್ಚುಲಿ ಪ್ರಾಬ್ಲಮ್ ಇದೆ, ಎಲ್ರಿಗೂ ಪ್ರಾಬ್ಲಮ್ ಇದೆ. ಸಡನ್ ಆಗಿ ಅಡ್ಜಸ್ಟ್ ಆಗಬೇಕು ಅಂದರೆ ನಿಜವಾಗ್ಲೂ ಈಗ ಸಿಟಿಸನ್ ಪೀಪಲ್ಸ್ಗೆ ತುಂಬ ಕಷ್ಟ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ ಇಸ್ ಫ್ಯಾಕ್ಟ್. ನಾವು ಆಕ್ಸೆಪ್ಟ್ ಮಾಡ್ಕೊಂಡೇ ಹೋಗಬೇಕಾಗತ್ತೆ. ಈಗ ನೋಡಿ, ಈಗ ಗ್ಯಾಸ್ ರೇಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳುವಾಗ ಏನೊಂದು ಪ್ಲ್ಯಾನ್ ಇಟ್ಕೊಂಡು ಆಗಿರುತ್ತೆ. ಸೊ ನಾವೆಲ್ಲ ಕೈ ಜೋಡಿಸಿದ್ರೆ ಈಗ ಹೋಟೆಲ್ ಇಂಡಸ್ಟ್ರಿಗೂ ಹೇಗೋ ಅವ್ರದ್ದು ಬೆನಿಫಿಟಲ್ಲಿ ನಡಿಲೇಬೇಕು, ಅವರು ಅದೇ ಪ್ರೈಸಲ್ಲಿ ನಡೆಯೋಕ್ಕಾಗೋದಿಲ್ಲ. ಸೊ ಹೋಟೆಲ್ ಇಂಡಸ್ಟ್ರಿ ಕೂಡ ನೋಡಿಬಿಟ್ಟು ರೇಟ್ ತುಂಬ ಹೈಕ್ ಮಾಡೋದೇ ಸ್ವಲ್ಪ ಒಂದು ಮಟ್ಟಕ್ಕೊಂದು. ಈಗ ನೋಡಿ, 10 ರೂಪಾಯಿ ಇರೋ ಜಾಗದಲ್ಲಿ ಒಂದು 15 ರೂಪಾಯಿ ರೇಸ್ ಮಾಡಿದರೆ ಓಕೆ ಫೈನ್, ನಾವೇನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ 20 ರೂಪಾಯಿ 30 ರೂಪಾಯಿ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವರು ಅದು ಯೋಚನೆ ಮಾಡಿಕೊಂಡು ಈಗ ನಾವು ಕೂಡ ಈಗ ಎಂತ ಎಲ್ಲದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ಸಿಟಿಯಲ್ಲಿ ಬಹಳಷ್ಟು ಯುವ ಜನತೆ ಇದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ, ಹೋಟೆಲ್ಗಳಿಗೆ ಡಿಪೆಂಡ್ ಆಗಿರ್ತಾರೆ. ಇವರಿಗೆ ಎಷ್ಟು ಕಷ್ಟ ಆಗುತ್ತಾ? ಒಬ್ವಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಈಗ ನೋಡಿ, ಈಗ ನಾವು 10 ರೂಪಾಯಿ 20 ರೂಪಾಯಿ ಅಂತ ಹೇಳಿ ನಾಷ್ಟ ಮಾಡ್ತಾ ಇದ್ವಿ ಅಲ್ವಾ.
ಆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿದ್ವಿ. ಈಗ ಹೋಗ್ತಾ ಹೋಗ್ತಾ ಈಗ ನಾವು ಒಂದು ವರ್ಷ ಮಟ್ಟಿಗೆ ಅಟ್ಲೀಸ್ಟ್ 1.5 yearsಗೆ ಸ್ವಲ್ಪ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಟ್ಟು ತಿಂದರು ಮತ್ತೆ ಪುನಃ ಯಥಾ ಪ್ರಕಾರ ಆಗ್ಬೋದು. ಸೊ ವಿ ಹ್ಯಾವ್ ಟು ಸಪೋರ್ಟ್ ಫಾರ್ ಎವ್ರಿಥಿಂಗ್, ವಿ ಹ್ಯಾವ್ ಟು ಸಪೋರ್ಟ್. ದಟ್ಸ್ ಇಟ್. ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್. ನಮ್ಮ ಮಿಡ್ಲ್ ಕ್ಲಾಸ್ ಇವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕಂತ ಇದು ಮಾಡ್ಕೊಂಡು ಆಗಲೇಬೇಕು. ವರ್ಲ್ಡ್ ಸಿಚುವೇಶನ್ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ವಿ ಹ್ಯಾವ್ ಟು ಕಂಟಿನ್ಯೂ ವಿತ್ ಅವರ್ ಲೈಫ್. ತಿಂಡಿ ದರ ಜಾಸ್ತಿ ಆಗಿದೆ, ಗ್ಯಾಸ್ನ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು. ಇದು ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗುತ್ತೆ ಸರ್? ಜನಸಾಮಾನ್ಯರಿಗೆ ಹೇಳಾರ್ದಷ್ಟು ಕಷ್ಟ ಅದು ಯಾರಿಗೆ ಹೇಳ್ಕೊಳ್ಳೋಂಥದ್ದಿಲ್ಲ. ಈ ಸೆಂಟ್ರಲ್ ಗೌರ್ಮೆಂಟ್ದು ಇದು ಒಂದು ಥರ ಏನೋ ಒಂದು ಹೇಳಪ್ಲೇನಿಲ್ಲ, ಆ ಥರ ಆಗಿಬಿಟ್ಟಿದೆ. ರೇಟ್ ಆಲ್ಸೋ ಸೇಮ್. ದೇರ್ ಇಸ್ I think there is a little only difference between the price. That's it only. ದರ ಏರಿಕೆ ಆಗಿದೆ. ಅಟ್ ಪ್ರೆಸೆಂಟ್ ಯಾವ ರೀತಿ ಇದೆ ತಿಂಡಿ ದರ? 2 ಇಡ್ಲಿಗೆ 53 ರೂಪಾಯಿ ಇದೆ ಪ್ಲಸ್ GST ಸೇರಿಬಿಟ್ಟು. ಆಮೇಲೆ ವಡ 53 ರೂಪಾಯಿ, ಸಿಂಗಲ್ ಇಡ್ಲಿ ವಡ ಬೇಕಂದ್ರೆ 79 ರೂಪಾಯಿ ಇದೆ, 79 ರುಪೀಸ್ ಇದೆ. ಆಮೇಲೆ ಖಾರ ಬಾತ್ 63 ರೂಪಾಯಿ ಇದೆ, ಕೇಸರಿ ಬಾತ್ 63 ಇದೆ, ಬಿಸಿಬೇಳೆ ಬಾತು 79 ಇದೆ, ಪೊಂಗಲ್ 75 ಇದೆ ಸರ್. ಈ ತರ ಹೆಚ್ಚಾಗ್ತಾ ಹೋಗಿದೆ ಮೇಡಮ್. ಊಟ ತಿಂಡಿ 100 ರೂಪಾಯಿ ಇರೋದು ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಸೌತ್ ಅಂಡ್ ನಾರ್ತ್ ಮಿಲ್ಸ್ ಅದ್ರದ್ದು ಎಷ್ಟಿದೆ? 42 ಇತ್ತು, ಇವಾಗ 153 ರೂಪೀಸ್ ಆಗಿದೆ. 10 ರೂಪೀಸ್ ಆ್ಯಡ್ ಆಗಿದೆ ಮೇಡಮ್. ಅದಕ್ಕೆ ಜನರು ಹೇಗೆ ಬರ್ತಾ ಇದ್ದಾರೆ ಸರ್? ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಮೇಡಮ್, ರೆಸ್ಪಾನ್ಸ್ ಕಮ್ಮಿ ಇದೆ. ಇದು ಎಷ್ಟು ಕಷ್ಟ ಆಗುತ್ತೆ ಸರ್? ಈಗ ನೀವು ಬಿಲ್ಲು ಮೊದಲು ಒಂದು ಇಡ್ಲಿಗೆ ಮೊದಲು 30 ರಿಂದ 35 ರೂಪಾಯಿ ಕೂಡ ಇತ್ತು, ಬಟ್ ಈಗ 50 ರಿಂದ 55 ಜನ ತಗೊಳ್ತಾರ ಸರ್? ಹೇಗೆ ತಗೋತಾ ಇದ್ದಾರೆ, ಬಟ್ ಮೊದಲಿನ ತರ ರೆಸ್ಪಾನ್ಸ್ ಇಲ್ಲ ಮೇಡಮ್. ಸ್ವಲ್ಪ ಕಸ್ಟಮರ್ ಕಮ್ಮಿ ಆಗಿದ್ದಾರೆ. ಇದಕ್ಕೆ ಕಸ್ಟಮರ್ ಸಹಕರಿಸಬೇಕಾಗುತ್ತೆ. ಯಾಕಂದ್ರೆ ಸಿಲಿಂಡರ್ ಇರೋದು 1800 ರೂಪಾಯಿ ಇತ್ತು, ಇವಾಗ 3150 ರೂಪಾಯಿ ಆಗಿದೆ. ಸ್ವಲ್ಪ ಕಸ್ಟಮರ್ ರೆಸ್ಪಾನ್ಸ್ ಮಾಡ್ಬೇಕಾಗತ್ತೆ, ಇದಕ್ಕೆ ಸಹಕಾರ ಮಾಡಿ. ಬರ್ತಾ ಇದೆ ಮೇಡಮ್, ಸರಿಯಾಗಿ ಅಂದ್ರೆ ಫುಲ್ ಬರ್ತಾ ಇಲ್ಲ. 10 ಕೊಡೋ ಜಾಗದಲ್ಲಿ 5 ಕೊಡ್ತಾ ಇದ್ದಾರೆ, ಈ ತರ. ಇದು ಹೋಡ್ಲೋಡ್ ತಪ್ಪಲ್ಲ, ಬೆಲೆ ಜಾಸ್ತಿ ಮಾಡೋದು. ಇದು ಕೇಂದ್ರ ಸರ್ಕಾರದ ಘೋರವಾದಂಥ ಒಂದು ದುರಂತ ಇದು. ಯಾಕಂದರೆ ನಾವು ಏನೇ ಒಂದು ಹೋಡ್ಲೋರ್ 10 ರೂಪಾಯಿ ಜಾಸ್ತಿ ಹೋಡ್ಲು ಜಾಸ್ತಿ ಮಾಡೋಕ್ಕಾದ್ರೆ ಇದಕ್ಕೆಲ್ಲ ಕೇಂದ್ರ ಸರ್ಕಾರ ನೇರ ಹೊಣೆ. ಯಾಕಂದರೆ ಈಗಿನ ಸನ್ನಿವೇಶದಲ್ಲಿ ಜೀವನ ಮಾಡೋದೇ ಭಾಳ ಕಷ್ಟ ಇರೋ ಟೈಮಲ್ಲಿ ಕೇಂದ್ರ ಸರ್ಕಾರ 1000 ರೂಪಾಯಿ ಗ್ಯಾಸ್ ಜಾಸ್ತಿ ಮಾಡಿರೋದು ಭಾಳ ಖೇದ. ಅದು ಕೂಡಲೇ ಕೇಂದ್ರ ಸರ್ಕಾರ ಗ್ಯಾಸ್ ದರ ಇಳಿಸಿ ಗ್ರಾಹಕರಿಗೆ ಒಳ್ಳೇದು ಮಾಡಬೇಕು. ಯಾವಾಗ ಕೇಂದ್ರ ಸರ್ಕಾರ ಬೆಲೆ ಕಮ್ಮಿ ಮಾಡಿದ್ರೆ ಹೋಟ್ಲವರು ಬೆಲೆ ಕಮ್ಮಿ ಮಾಡ್ತಾರೆ. ಅವ್ರು ಮಾಡಲಿಲ್ಲ ಅಂದರೆ ಇದು ಜನಗಳಿಗೆ ಗಾಯದ ಮೇಲೆ ಬರೇ ಇದು. ಮತ್ತೊಂದ್ ಕಡೆ ತರಕಾರಿ ಬೆಲೆ ಕೂಡ ಏರಿಕೆ ಆಗಿದೆ. ಇದು ಕೂಡ ಹೋಟೆಲ್ ಮಾಲೀಕರಿಗೆ ಕಷ್ಟನೇ ಅಲ್ವಾ ಸರ್? ಅಲ್ಲ, ತರಕಾರಿ ಏರುಪೇರು ಇರುತ್ತೆ. ಇವತ್ತು ಈ ತುಂಬ ಮಳೆ ಬಂದುಬಿಟ್ರೆ ಬೆಲೆ ಜಾಸ್ತಿ ಇರುತ್ತೆ. ಇಲ್ಲ ಟೈಮ್ ತರಕಾರಿ ಏನು ಅಂತ ತೊಂದರೆ ಏನಾಗಲ್ಲ ಮೇಡಮ್. ತರಕಾರಿ ಇಂತ ಹೊಂದಿಲ್ಲ. ಈ ಎಣ್ಣೆ ಗ್ಯಾಸ್, ಮೇಯ್ನ್ ಗ್ಯಾಸು. ಈಗ ಒಂದೊಂದು ಹೋಟ್ಲು, ಸಾಮಾನ್ಯ ಹೋಟ್ಲಿಗೆ 4-5 ಸಿಲಿಂಡ್ರ್ ಬೇಕಾಗತ್ತೆ. ದಿನಕ್ಕೆ ಅವ್ರಿಗೆ 5,000 ರಿಂದ 6,000 ರೂಪಾಯಿ ಹೊರೆ ಆಗತ್ತೆ. ಅವ್ರೇನು ಮಾಡ್ತಾರೆ, ಅದು ಗ್ರಾಹಕರಿಗೆ ಹಾಕ್ತಾರೆ. ಇದಕ್ಕೆ ಯಾರು ಕಾರಣ? ಕೇಂದ್ರ ಸರ್ಕಾರ ನೇರ ಹೊಣೆ. ಇದು ಹೋಟ್ಲವ್ರ ಹೊಣೆ ಇಲ್ಲ. ಇದು ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡಿದಕ್ಕೆ ಹೋಟ್ಲವ್ರು ಮಾಡ್ತಾರೆ. ಅವರು ಎಷ್ಟು ಅಂತ ಕೈಯಿಂದ ಹಾಕ್ತಾರೆ. ಅವರು ಯಾರು ಕೈಯಿಂದ ಹಾಕಿ ಲಾಸ್ ಹಾಕ್ಕೊಂಡು ಯಾರು ವ್ಯಾಪಾರ ಮಾಡಲ್ಲ. ಎಲ್ಲ ಗ್ರಾಹಕರ ಮೇಲೆ ಇದು ಬರೇ. ಇದು ಕೂಡಲೇ ಕೇಂದ್ರ ಸರ್ಕಾರ ಏನೇ ಬೆಲೆ ಮಾಡ್ಬೇಕಾದ್ರೆ ಗ್ರಾಹಕರ ಒಂದು ದೃಷ್ಟಿಯಿಂದ ಇವ್ರು ಮಾಡಲಿ. ಇವರು ಏಕಾಏಕಿ ಎಲ್ಲ ಬೆಲೆ ಜಾಸ್ತಿ ಮಾಡಕ್ಕೆ ಹೋದ್ರೆ ಇದು ಎಲ್ಲೋ ಮುಟ್ಟತಿ. ಇದು ಏನು ಮಾಡೋಕ್ಕಲ್ಲ, ರೇಟ್ ಜಾಸ್ತಿ ನಮ್ಮನ್ನ ಕೊಡಲೇಬೇಕಾಗಿದೆ. ಕುಡಿದ್ಮೇಲೆ ಕೊಡಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ 5 ರೂಪಾಯಿನೂ ಕೊಡಲೇಬೇಕು. ಬೇರೆದೆಲ್ಲ ನೋಡೋಕೆ ಹೋದ್ರೆ ಈಗ ಬೇರೆ ತಗೊಂಡ್ರು 1000 ಆದ್ರೂ ಕುಡಿತಾರೆ. 37, 25, 26 ಇತ್ತು. 5 ವರ್ಷ ಮುಂಚೆ ಇತ್ತು, ಇವಾಗ ಜಾಸ್ತಿ ಆಗಿದೆ ಅಷ್ಟೇ. ಸರ್ಕಾರದೆಲ್ಲ ಏನು ಮಾಡೋಕ್ಕಾಗಲ್ಲ ಮೇಡಮ್. ಸರ್ಕಾರದವರೇ ಎಲ್ಲ ಡಿಸಿಷನ್ನು. ಈಗ ಅವ್ರ ಮುಂದೆ ನಾವೇ ಯಾರು? ಇವಾಗ ನಮ್ಮ ಮಾತು ಹೇಳೋದು ಕೇಳ್ತಿದ್ದಾ? ಈಗ 20 ರೂಪಾಯಿ ಮಾಡೋದು ಮಾಡ್ತಾರಾ, ಇಲ್ಲ 10 ರೂಪಾಯಿ ಮಾಡ್ತಾರಾ? ಮಾಡಲ್ಲ. ಎಲ್ಲ ಅವ್ರು ಬಿಟ್ಟಿದ್ದು. ಹೋಟ್ಲು ಬಂಡವಾಳ ಹಾಕಿದ್ದಾರೆ, ಅವ್ರು ಬಿಟ್ಟಿದ್ದು. ನೋಡೋಣ, ಇರಷ್ಟು ದಿನ ಹೋಯ್ತಾ ಆಡ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಕೆಲದವ್ರು 50 ಮಾಡೋರು ತೊಗೊಬೇಕು, 100 ಮಾಡೋರು ತೊಗೊಬೇಕು. ಏನು ಮಾಡೋಕ್ಕಾಗಲ್ಲ. ದರ ಏರಿಕೆ ಆಗಿದ್ದು
ನಾವು ನೋಡಿದಾಗೆ ಹೊರದೇಶದಿಂದ ಬರ್ತಾ ಇತ್ತಿದ್ದು ಗ್ಯಾಸು ಯುದ್ಧ ಆಗಿ ಭಾಳ ಅಲ್ಲಿ ಹೆಚ್ಚು ಕಮ್ಮಿ ಆಯಿತು. ಆದ ಕಾರಣ ನಮ್ಮ ಇಂಡಿಯಾಕ್ಕೆ ಬರಬೇಕಾದ್ರೆ ಸಮುದ್ರ ಮಾರ್ಗವಾಗಿ ಭಾಳ ಅಡೆತಡೆಗಳು ತೊಂದರೆ ಆಗಿದ್ದಕ್ಕೋಸ್ಕರ ಇಲ್ಲಿಗೆ ಬರಲಿಕ್ಕೆ ನಮಗೆ ಇಂಡಿಯಾಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಆದರೆ ಮೋದಿ ಇದ್ದ ಕಾರಣ ನಮಗೆ ಎಲ್ಲೋ ದಿವಸಕ್ಕೆ 7-8 ಹಡಗುಗಳು ಬರೋದು ವಾರಕ್ಕೆ 1-2 ಬರ್ತಾ ಇದೆ. ಆದ ಕಾರಣದಿಂದ ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ. ಮತ್ತು ಮನೆಗಳಿಗೂ ಸಮೇತ ಗ್ಯಾಸ್ ಕೊಡಲಿಕ್ಕೆ ಸಾಧಾರಣವಾಗಿ ಆಗ್ತಾ ಇಲ್ಲ. ಇನ್ನು ಕಾಲಕ್ರಮೇಣ ಯುದ್ಧ ನಿಂತರೆ ಮುಂದಕ್ಕೆ ಅನುಕೂಲ ಆಗ್ಬೋದು. ಇಲ್ಲದ್ರೆ ನಮಗೆ ಯಥಾ ಪ್ರಕಾರ ತಥಾ ರಾಜ ಅಂತ ಹೇಳಿದಾಗೆ ಹೇಳಿದ್ರೆ ಅಲ್ಲಿ ಬರೋದು ಗ್ಯಾಸ್ ಒಂದು ಸಿಲಿಂಡ್ರಿಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಜಾಸ್ತಿ. ಅಲ್ಲಿ ಬ್ಲಾಕಲ್ಲಿ ಕೊಟ್ಟು ತರಬೇಕು. ಆವಾಗ ಈ ಹೋಟೆಲ್ ಅವರು ಏನು ಮಾಡಬೇಕಾಗು ಅದನ್ನು ನಡೆಸ್ತಿದ್ದಾರೆ. ಗ್ಯಾಸ್ ದರ ಏರಿಕೆ ಆಗ್ತಾ ಇದೆ, ಹೋಟೆಲ್ ತಿಂಡಿ ದರ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಜನಸಾಮಾನ್ಯರಾಗಿ ನೀವೇನು ಹೇಳ್ತೀರಾ? ಈಗ ನೋಡಿ, ನಾವು ವರ್ಕಿಂಗ್ ಕ್ಲಾಸ್ ಇದ್ದೇವೆ. ಸೊ ಒಂದ್ಸತಿ ಬೆಳಗ್ಗೆ ಮನೆಯಿಂದ ಹೊರಗಡೆ ಬಂದ ನಂತರ ಹೋಟೆಲ್ಗೆ ನಾವು ಹೋಗ್ತೇವೆ. ಎಲ್ಲ ಈಗ ದರಗಳು ಜಾಸ್ತಿ ಮಾಡಿದ್ದಾರೆ. ಮೊದಲು ಒಂದು 15 ರೂಪಾಯಿಗೆ ಇದ್ದಿದ್ದು ಕಾಫಿನ ಈಗ 25 ರೂಪಾಯಿ ಮಾಡಿದ್ದಾರೆ. ಸೊ ಅದೇ ಥರ ಇಡ್ಲಿ ಮತ್ತು ದೋಸೆ ಹಾಗೆ ಊಟದ್ದು ರೇಟ್ ಜಾಸ್ತಿ ಆಗಿದೆ. ಇದರಿಂದ ಎಲ್ಲ ಜನಸಾಮಾನ್ಯರಿಗೂ ತುಂಬ ಹೊರೆ ಆಗುತ್ತೆ, ಪ್ಲಸ್ ಬರೆ ಹಾಕಿದ್ದಾರೆ ಅಂತ ಕೂಡ ಹೇಳ್ತೇವೆ. ಈಗ ಸ್ಯಾಲ್ರಿ ಅಂತೂ ಹೈಕ್ ಆಗಲ್ಲ, ಬಟ್ ಹೊರಗಿನ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಮೇ 1ರಿಂದ ಅಂತೂ ನೀರಿನ ದರ, ವಿದ್ಯುತ್ ದರ, ಮೆಟ್ರೋ ದರ ಕೂಡ ಅದು ಆಗುವಂಥದ್ದೇ. ಸೊ ಎಲ್ಲದರ ದರ ಏರಿಕೆ ಆಗುತ್ತೆ. ಸರ್ಕಾರ ಏನು ಮಾಡ್ತಾ ಇದೆ? ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು. ಯಾಕಂತ ಹೇಳಿದ್ರೆ ಜನಸಾಮಾನ್ಯರು ಬದುಕೋ ಥರನಾದರೂ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬದುಕೇ ಕಷ್ಟ ಆಗ್ತದೆ. ಎಲ್ಲರೂ ಹಳ್ಳಿ ಕಡೆಗೆ ಮೈಗ್ರೇಟ್ ಆಗಿ ಹೋಗ್ತಾರೆ. ಯಾರ್ಯಾರು ಇಲ್ಲಿ ಬಂದು ಸಿಟಿಲಿ ಬಂದುಬಿಟ್ಟು ಜೀವನ ಸಾಗಿಸ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಈ ರೀತಿ ದರಗಳನ್ನು ಫಿಕ್ಸ್ ಮಾಡಿ, ಅಂದರೆ ಒಂದು ಗ್ಯಾಸ್ ಒಂದು ಸಮಸ್ಯೆ ಸೊಲ್ಯೂಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಸರ್ಕಾರ ಅದ್ರ ಬಗ್ಗೆ ಗಮನ ವಹಿಸ್ಬೇಕಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಹೋಟೆಲ್ ಮಾಲೀಕರಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ಜನಸಾಮಾನ್ಯರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿದಿನ ಜೀವನವನ್ನ ನಡೆಸಬೇಕಾದ್ರೆ ದಿನನಿತ್ಯದ ವಸ್ತುಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಪ್ರಮುಖವಾಗಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತದ್ದು ತರಕಾರಿಯ ದರ ಕೂಡ ಈಗಾಗಲೇ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಗ್ಯಾಸ್ ನ ದರ ಏರಿಕೆ ಆಗಿರೋದ್ರಿಂದ ಹೋಟೆಲ್ಗಳಲ್ಲಿ ತಿಂಡಿನ ದರ ಏರಿಕೆ ಆಗಿದೆ. ಅಷ್ಟು ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಿಟ್ಟು ಸಿಲಿಕಾನ್ ಸಿಟಿಗೆ ಬಂದು ವಾಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪಿಜಿಯಲ್ಲಿ ಬಹುತೇಕ ಮಂದಿ ಇರುವಂತದ್ದು. ಈ ಸಂದರ್ಭದಲ್ಲಿ ಪಿಜಿಯ ಊಟ ಆಗಿರ್ಬೋದು, ಪಿಜಿಯ ರೆಂಟ್ ಕೂಡ ಏರಿಕೆ ಆಗಿರುವಂತದ್ದು. ಒಂದು ಕಡೆ ಸಂಬಳ ಏನಿದೆ ಅದು ವರ್ಷದಲ್ಲಿ ಮಾತ್ರ ಏರಿಕೆ ಆಗುವಂತದ್ದು, ತಿಂಗಳಲ್ಲಂತೂ ಏರಿಕೆ ಆಗಲ್ಲ. ಸೊ ಹೀಗಾಗಿ ಜನಸಾಮಾನ್ಯರು ಕಷ್ಟಕರ ಪರಿಸ್ಥಿತಿಯನ್ನ ಎದುರಿಸುವಂತಹ ಸಂದರ್ಭ ಈಗ ಬಂದಿದೆ. ಇದನ್ನ ಸರ್ಕಾರ ಯಾವ ರೀತಿ ಪರಿಹಾರ ಮಾಡುತ್ತೆ, ಇದನ್ನ ಆದಷ್ಟು ಬೇಗ ಸರ್ಕಾರ ಪರಿಹಾರ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹವಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.